ನಿಮ್ಮ ಮತ್ತೆ ಅವರ ನಡುವೆ ಒಡನಾಟ ಹೇಗಿತ್ತು? ಅವರ ಒಂದು ನಿರೂಪಣಾ ಶೈಲಿ ಅಂತ ಹೇಳಿದ್ರೆ ಎಲ್ರಿಗೂ ಸ್ಫೂರ್ತಿ ಆಗಿತ್ತು. ಸೊ ಅವರ ಜೊತೆ ಇದ್ದವರು, ಅವರು ನಿಮ್ಮ ಜೊತೆ ಕೆಲಸ ಮಾಡಿದ್ದವರು, ನಿಮ್ಮ ಅವರ ನಡುವಿನ ಒಂದು ಒಡನಾಟ. ದೂರದರ್ಶನದಿಂದ ನಿರೂಪಕಿಯಾಗಿ ಕೆಲಸವನ್ನು ಅದ್ಭುತವಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಿರೂಪಣೆಯಲ್ಲಿ ಸ್ಪಷ್ಟತೆ, ಕನ್ನಡದಲ್ಲಿ ಏರಿಳಿತಗಳು ಯಾವ ಥರ ಇರಬೇಕು, ಎಲ್ರಿಗೂ ಒಂಥರ ಮಾದರಿಯಾಗಿದ್ದು. ಜೊತೆಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ದೂರದರ್ಶನ ಏರ್ಪಡಿಸಿರ್ತಕ್ಕಂಥ ಅನೇಕ ನೇರ ಪ್ರಸಾರದ ಕಾರ್ಯಕ್ರಮಗಳಿರ್ಬೋದು, ಜೊತೆಗೆ ಗಣರಾಜ್ಯೋತ್ಸವ ಆಗಲಿ, ಸ್ವಾತಂತ್ರ್ಯ ದಿನಾಚರಣೆ ಆಗಲಿ, ಇವುಗಳ ನೇರ ಪ್ರಸಾರದಲ್ಲಿ ಯಾವುದೇ ತೊಂದರೆಗಳಿಲ್ಲದೆ ಸುಲಭವಾಗಿ ಮಾತನಾಡ್ತಕ್ಕಂಥ ಸಾಮರ್ಥ್ಯವನ್ನು ಅಪರ್ಣವರು ಹೊಂದಿದ್ರು. ಒಂದು ಥರ ದೂರದರ್ಶನ ಅವರಿಗೆ ತರಬೇತಿಯನ್ನು ಕೊಡ್ತು, ಯಾವ ಥರ ಮಾಡಬೇಕು, ಯಾವ ಥರ ಅನ್ನುವಂಥದ್ದು. ಈಗ ನಾನು ದೂರದರ್ಶನದಿಂದ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದೀನಿ. ನನಗೆ ಕೆಲವು ದಿನಗಳ ಹಿಂದೆ ದೂರವಾಣಿ ಮುಖಾಂತರ ಮಾತನಾಡಿ, ಸರ್ ಮುಂದೆ ಮಂಡ್ಯದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದೀರಿ, ದಯವಿಟ್ಟು ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದು ಇವತ್ತುವರೆಗೂ ನನಗೆ ಕಿವಿಯಲ್ಲಿ ಇನ್ನೂ ಇದೆ. ಇಷ್ಟು ಬೇಗ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತಕ್ಕಂಥದ್ದನ್ನು ನಾವು ಮನಸ್ಸಿನಲ್ಲಾಗಲಿ ಕನಸಿನಲ್ಲಾಗಲಿ ಸಹಿತ ನೆನೆಸಿರಲಿಲ್ಲ. ಇವರ ಅಗಲಿಕೆ ಒಂದು ತರಹ ನಮ್ಮ ನಿರೂಪಣಾ ಕ್ಷೇತ್ರದಲ್ಲಿ ಒಂದು ಕತ್ತಲೆಯನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು. ಹೇಗೆ ಕನ್ನಡದಲ್ಲಿ ಸಿನಿಮಾದಲ್ಲಿ ನಾವು ರಾಜ್ಕುಮಾರ್ ಅವರ ಸ್ಪಷ್ಟತೆ, ಉಚ್ಚಾರಣೆ, ಏರಿಳಿತಗಳು ಹೇಗಿದೆ, ಅದೇ ಥರ ನಿರೂಪಣೆಯಲ್ಲಿ ಎಲ್ಲರೂ ಸಹಿತ ಅಪರ್ಣ ಅವ್ರನ್ನ ಅನುಸರಿಸ್ತಾ ಇದ್ರು. ಇವತ್ತು ಅವರ ಅಗಲಿಕೆಯಿಂದ ಈ ಕ್ಷೇತ್ರಕ್ಕೆ ತುಂಬಲಾರದಂತಹ ನಷ್ಟ ಆಗಿದೆ ಅಂತ.